ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ಸ್ಪೆಷಲ್ ಟಾಪಿಕ್ ಬಗ್ಗೆ ನಿಮ್ಮ ಜೊತೆ ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತಿದ್ದೀನಿ. ಸೊ ಸುಮಾರು ಜನ ನಾನು ಕೇಳ್ತಾ ಇದ್ದಾರೆ, ಸತೀಶ್ ಅವರೇ, ಈ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗೆ ಹೋದ್ರೆ ನಿಮ್ಗೆ 1 ಮಿನಿಟ್ ಅಂತ ಇದೆ, 2 ಮಿನಿಟ್ಸ್ ಅಂತ ಇರುತ್ತೆ. ಇದು investing.com ಅನ್ನೋ ವೆಬ್ಸೈಟ್ ಲಾಗಿನ್ ಆಗಿದ್ದೀನಿ. ಸೊ ಇದರಲ್ಲಿ 2 ನಿಮಿಷ, 3 ನಿಮಿಷ, 4 ನಿಮಿಷ ಅದಿಲ್ಲ. ಸೊ ನೀವು Zerodha ಪ್ಲಾಟ್ಫಾರ್ಮ್ಗೆ ಹೋದ್ರೆ 1 ನಿಮಿಷ, 2 ನಿಮಿಷ, 3 ನಿಮಿಷ, 4 ನಿಮಿಷ, 5 ನಿಮಿಷ, 10 ನಿಮಿಷ, 15 ನಿಮಿಷ, ಈ ಥರ ಸುಮಾರು ನಿಮಿಷಗಳ ಒಂದು ಚಾರ್ಟಿಂಗ್ ವ್ಯೂ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ಸುಮಾರು ಜನ ಕೇಳಿದ್ರು, ಸತೀಶ್ ಅವರೇ, ಇದರಲ್ಲಿ ಯಾವ್ದು ಬೆಸ್ಟ್? ನನಗೆ 1 ಮಿನಿಟ್ ಹೋಗಲ್ಲ, 10 ಮಿನಿಟ್ಸ್ ಹೋಗಲ್ಲ, 1 ಅವರ್ ಹೋಗಲ್ಲ, 2 ಅವರ್ಸ್ ಹೋಗಲ್ಲ, ನನಗೆ ಕನ್ಫ್ಯೂಷನ್ ಆಗ್ತಿದೆ. ಇದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡಿ ಇನ್ಫಾರ್ಮೇಶನ್ ಶೇರ್ ಮಾಡೋದು ತುಂಬಾ ಒಳ್ಳೇದಂತ ಕೇಳ್ಕೊಂಡ್ರು. ಅದಕ್ಕೋಸ್ಕರವೇ ನಾನು ಈ ವಿಡಿಯೋ ನಿಮ್ಗಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಶೇರ್ ಮಾಡಿಲ್ಲ ಅಂದ್ರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಾವು ಈ ಟಾಪಿಕ್ ನ ಶುರು ಮಾಡೋಣ. ಓಕೆ, ಸೊ ಯಾವುದು ಬೆಸ್ಟ್ ಟೈಮ್ ಫ್ರೇಮ್ ನಮ್ಮ ಈ ಇಂಟ್ರಾಡೇಯ ಟ್ರೇಡಿಂಗ್ ಪರ್ಪಸ್ಗೋಸ್ಕರ ಅಂತ ಕೇಳಿದ್ರೆ, ಅದು ಹೇಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಇನ್ಫಾರ್ಮೇಶನ್ ನಿಮ್ಗೋಸ್ಕರ ಕೊಡ್ಬೇಕಾಗಿತ್ತು ಸ್ನೇಹಿತರೆ. ಯಾಕಂದ್ರೆ ಟೈಮ್ ಫ್ರೇಮು ಬಹಳ ಇಷ್ಟ ಇರುತ್ತೆ. ಇಂಟ್ರಾಡೇಗೆ ಒಂದಿರುತ್ತೆ, ಅದೇ ರೀತಿ ಸ್ವಿಂಗ್ ಟ್ರೇಡಿಂಗ್ ತುಂಬಾ ಇರುತ್ತೆ, ಅದೇ ರೀತಿ ಪೊಸಿಷನಲ್ ಟ್ರೇಡಿಂಗ್ ತುಂಬಾ ಇರುತ್ತೆ. ಡಿಫ್ರೆಂಟ್ ಟೈಮ್ ಫ್ರೇಮ್ ಇರುತ್ತೆ. ಬಟ್ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇರೋದು ಇಂಟ್ರಾಡೇ ಪರ್ಪಸ್ಗೋಸ್ಕರ. ನೀವು ಏನಾದ್ರು ಟ್ರೇಡಿಂಗ್ ಮಾಡ್ಬೇಕಾಗಿದ್ರೆ ಟೈಮ್ ಫ್ರೇಮ್ ಯಾವ ರೀತಿ ಇಡಬೇಕಾಗಿ ಅಂತ ಏನಾದ್ರು ಡೌಟ್ ಇದ್ರೆ ನಿಮ್ಗೋಸ್ಕರ ಈ ವಿಡಿಯೋ. ಓಕೆ, ಸೊ ಇದನ್ನ 3 ಕ್ಯಾಟಗರಿಯಾಗಿ ನಾವು ಡಿವೈಡ್ ಮಾಡ್ಬೋದು ಸ್ನೇಹಿತರೆ. ಒಂದು ಬಂದು ಶಾರ್ಟ್ ಟರ್ಮ್ ಟೈಮ್ ಫ್ರೇಮ್ ಅಂತ ಒಂದು ನಾವು ಡಿವೈಡ್ ಮಾಡ್ಬೋದು. ಅದರಲ್ಲಿ ಏನಂತ ಹೇಳಿದ್ರೆ 1 ನಿಮಿಷದಿಂದ 15 ನಿಮಿಷನ ನಾವು ಶಾರ್ಟ್ ಟೈಮ್ ಫ್ರೇಮ್ ಅಂತ ಕರಿಬಹುದು. ಇದು ಇಂಟ್ರಾಡೇಯಲ್ಲಿ ಮಾತ್ರ ನೆನ್ಪಿಡಿ. ಅದೇ ರೀತಿ ಮೀಡಿಯಂ ಟೈಮ್ ಫ್ರೇಮ್ ಅಂತ ಹೇಳಿದ್ರೆ 15 ನಿಮಿಷದಿಂದ 1 ಗಂಟೆಯ ತನಕ ಮೀಡಿಯಂ ಟೈಮ್ ಫ್ರೇಮ್ ಅಂತ ಕರಿಬಹುದು. ಅದೇ ರೀತಿ ಲಾಂಗ್ ಟರ್ಮ್ ಟೈಮ್ ಫ್ರೇಮ್ ಅಂತ ಅನ್ಕೊಂಡ್ರೆ 1 ಗಂಟೆಯಿಂದ ಅವತ್ತಿನ ಕಂಪ್ಲೀಟ್ ಟ್ರೇಡಿಂಗ್ ಸೆಷನ್ ಮುಗೀತಲ್ಲ, ಆ ನಿಮಿಷದ ತನಕ ನಾವು ಅದನ್ನ ಲಾಂಗ್ ಟರ್ಮ್ ಟ್ರೇಡಿಂಗ್ ಸೆಷನ್ ಅಂದ್ರೆ ಟೈಮ್ ಫ್ರೇಮ್ ಅಂತ ಕರೆಯಬಹುದು. ಓಕೆ, ಸೊ ಯಾವ್ದು ಬೆಸ್ಟ್ ಟೈಮ್ ಫ್ರೇಮ್ ಅಂತ ಕೇಳಿದ್ರೆ, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಎಲ್ಲಾ ಟೈಮ್ ಫ್ರೇಮ್ ಅಲ್ಲೂ ನಿಮ್ಗೆ ಅಪರ್ಚುನಿಟಿ ಸಿಕ್ಕೇ ಸಿಗುತ್ತೆ. 1 ನಿಮಿಷ ತಗೊಬಹುದು, 1 ಗಂಟೆ ತಗೊಬಹುದು, ಇಲ್ಲ 2 ಗಂಟೆ ತಗೊಬಹುದು. ಬಟ್ ಇದು ನಿಮ್ಮ ಇಂಡಿವಿಜುವಲ್ ಒಂದು ಪರ್ಪಸ್ ಏನಿದೆ, ಟ್ರೇಡಿಂಗ್ ನೀವೇನೇ ಮಾಡ್ಬೇಕಾದ್ರೂ ಒಂದು ಪರ್ಪಸ್ ಇರಬೇಕು. ಹಿಂಗೆ ನಿಮ್ಗೆ ಮನ್ಸಿಗೆ ಅನ್ಸಿರೋದನ್ನ ಮಾಡಕ್ಕಾಗೋದಿಲ್ಲ. ಸೊ ಒಂದು ಪರ್ಪಸ್ ಇಟ್ಕೊಂಡು ಏನೋ ಒಂದು ಟ್ರೇಡಿಂಗ್ ನೀವು ಬಂದಿರ್ತೀರ. ಆ ಪರ್ಪಸ್ ಏನು, ಆ ಪರ್ಪಸ್ಗೋಸ್ಕರ ನೀವು ಏನೇನ್ ಮಾಡ್ಬೇಕಂತ ನೀವು ಡಿಸೈಡ್ ಮಾಡಿರ್ತೀರ. ಅದರ ಬೇಸಿಸ್ ಮೇಲೆ ನೀವು ಟೈಮ್ ಫ್ರೇಮ್ ನ ಡಿಸೈಡ್ ಮಾಡಬೇಕು. ಕೆಲವೊಂದು ರೀಸನ್ಸ್ ಕೊಡ್ತಾ ಇದ್ದೀನಿ. ಸೊ ಬೆಸ್ಟ್ ಟೈಮ್ ಫ್ರೇಮ್ ನೀವು ಯಾವ್ದು ಡಿಸೈಡ್ ಮಾಡ್ಬೋದು ಅಂತ. ಮೊದಲನೇ ಪಾಯಿಂಟ್ ಬಂದು ಟೈಮ್ ಅವೈಲೇಬಲ್ ಫಾರ್ ಯು. ಅಂದ್ರೆ ನಿಮ್ಮ ಹತ್ರ ಆ ಇಂಟ್ರಾಡೇಲಿ ಟ್ರೇಡಿಂಗ್ ಮಾಡಬೇಕಾಗಿದ್ರೆ ನಿಮ್ಮಲ್ಲಿ ಎಷ್ಟು ಸಮಯ ನೀವು ಸ್ಟಾಕ್ ಮಾರ್ಕೆಟ್ಗೆ ಕೊಡುವುದಕ್ಕೆ ಆಗುತ್ತೆ. ಸೊ ನೀವು ಅನ್ಕೊಂಡಿರ್ಬೋದು, ಸತೀಶ್ ಅವರೇ, ನನಗೆ ಆಫೀಸ್ ಅವರ್ಸ್ ಅಲ್ಲಿ ನನಗೆ ಮಾಡಕ್ ಆಗೋದಿಲ್ಲ. ಬೆಳಿಗ್ಗೆ 9:15 ಮಧ್ಯಾಹ್ನ 3:30 ಒಳಗಡೆ ಏನ್ ನಮ್ಮ ಟ್ರೇಡಿಂಗ್ ಸೆಷನ್ ಇದೆ, ಅದರಲ್ಲಿ ಯಾವ್ದಾದ್ರು 1 ಗಂಟೆ ನಾನು ಕೊಡ್ಬೋದು ಅಂತ ನೀವೇನಾದ್ರು ಅನ್ಕೊಂಡ್ರೆ, ಆ 1 ಗಂಟೆಯಲ್ಲಿ ನೀವು ಡಿಸೈಡ್ ಮಾಡ್ಬೋದು 5 ನಿಮಿಷ ನಿಮ್ಗೆ ಓಕೆ ಆಗುತ್ತಾ, ಇಲ್ಲ 10 ನಿಮಿಷ ಓಕೆ ಆಗುತ್ತಾ, ಇಲ್ಲ 15 ನಿಮಿಷ ಓಕೆ ಆಗುತ್ತಾ ಅಂತ ನೀವು ಟೈಮ್ ಫ್ರೇಮ್ ನ ಡಿಸೈಡ್ ಮಾಡ್ಬೋದು. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅದೇ ರೀತಿ ಫ್ರೀಕ್ವೆನ್ಸಿ ಆಫ್ ಟ್ರೇಡಿಂಗ್. ಸುಮಾರು ಜನ ಅನ್ಕೊಂಡಿರ್ತಾರೆ ಟ್ರೇಡಿಂಗ್ ಅಂದ್ರೆ ನೀವು ಪ್ರತಿದಿನ ಆಡಬೇಕು, ಪ್ರತಿ ಕ್ಷಣ ಆಡಬೇಕು, ಆಪರ್ಚುನಿಟಿ ಸಿಕ್ತಾಗಲ್ಲ ಟ್ರೇಡಿಂಗ್ ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಾನೆ ಇರ್ಬೇಕು ಅಂತ ಅನ್ಕೊಂಡ್ರೆ ನೆನ್ಪಿಡಿ ಸ್ನೇಹಿತರೆ, ಇಂಟ್ರಾಡೇ ಯಾವತ್ತೂ ರಿಸ್ಕೆ. ಸೊ ಸುಮಾರು ಜನ ಅನ್ಕೊಂಡಿರ್ತಾರೆ ನಂಗೆ ವೀಕ್ಲಿ 3 ಸಲ 4 ಸಲ ಟ್ರೇಡಿಂಗ್ ಮಾಡಿದ್ರೆ ಸಾಕು ಅಂತ ಅನ್ಕೊಂಡಿರ್ತಾರೆ. ಸೊ ಆ ಫ್ರೀಕ್ವೆನ್ಸಿನ ನೀವು ನಿಮ್ಮ ಸ್ಟೈಲ್ ಬೇಸಿಸ್ ಮೇಲೆ ಡಿಸೈಡ್ ಮಾಡಬೇಕು. ನೀವು ಪ್ರತಿದಿನ 1 ಟ್ರೇಡಿಂಗ್ ಮಾಡ್ತೀರಾ, 2 ಟ್ರೇಡಿಂಗ್ ಮಾಡ್ತೀರಾ, ಇಲ್ಲ ವೀಕ್ಲಿ 1 ಇಲ್ಲ ವೀಕ್ಲಿ 2, ಇಲ್ಲ 15 ದಿವಸಕ್ಕೆ ಒಂದ್ಸಲ, 20 ದಿವಸಕ್ಕೆ ಒಂದ್ಸಲ, ಇದನ್ನ ನೀವು ಡಿಸೈಡ್ ಮಾಡಬೇಕು. ಅದರ ಬೇಸಿಸ್ ಮೇಲೆ ಸಹ ನೀವು ಟೈಮ್ ಫ್ರೇಮ್ ನ ಫಿಕ್ಸ್ ಮಾಡಬಹುದು. ನೆಕ್ಸ್ಟ್ ಬಂದು ನಿಮ್ಮ ರೀಸನ್. ನೀವು ಟ್ರೇಡಿಂಗ್ ಏನಕ್ಕೋಸ್ಕರ ಬಂದಿದ್ರಾ? ಮೊದಲನೇದಾಗಿ ಹಣ ಮಾಡೋದಕ್ಕೆ, ಅದು ಖಂಡಿತವಾಗಿ ಇದ್ದೇ ಇದೆ. ಅದು ಬಿಟ್ಟು ನೀವು ಯಾರೋ ಒಂದು ಟಿಪ್ಸ್ ಕೊಡ್ತಾ ಅದ್ರ ಬೇಸಿಸ್ ಮೇಲೆ ಟ್ರೇಡಿಂಗ್ ಮಾಡಿ ಹಣ ಮಾಡ್ಬೇಕಂತ ಇದ್ದೀರಾ, ಇಲ್ಲ ನೀವು ಕಲ್ತು ಏನಾದ್ರು ಹಣ ಮಾಡ್ಬೇಕಂತಿದ್ದೀರಾ, ಇಲ್ಲ ಬೇರೆಯವ್ರು ನಿಮ್ಮ ಅಕೌಂಟ್ ನ ಕಂಟ್ರೋಲ್ ಕೊಟ್ಟು ಅವ್ರ ಮುಖಾಂತರ ನೀವು ಏನಾದ್ರು ಹಣ ಮಾಡ್ಬೇಕೇನಾದ್ರು ಪರ್ಪಸ್ ಇಟ್ಕೊಂಡು ಏನಾದ್ರು ಬಂದಿದ್ರೆ ಆ ರೀಸನ್ ನೀವು ಡಿಸೈಡ್ ಮಾಡ್ಬೇಕು. ಆ ರೀಸನ್ ಬೇಸಿಸ್ ಮೇಲೆ ನೀವು ಟ್ರೇಡಿಂಗ್ ಈ ಟೈಮ್ ಫ್ರೇಮ್ ನ ಡಿಸೈಡ್ ಮಾಡ್ಬೋದು. ಓಕೆ, ಅದೊಂದು ಥರ್ಡ್ ಪಾಯಿಂಟ್. ನೆಕ್ಸ್ಟ್ ಬಂದು ಯುವರ್ ಫಿಯರ್ ಅಂಡ್ ಗ್ರೀಡ್. ಸೊ ನೆನ್ಪಿಡಿ ಸ್ನೇಹಿತರೆ, ನಮ್ಗೆ ಏನಂದ್ರೆ ₹1 ಬಂತು ಅಂದ್ರೆ ಅನ್ಕೊಂತೀರಿ, ಅಪ್ಪ ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡಿದ್ರೆ ₹10 ಬರ್ತಿತ್ತಲ್ಲ, ಇನ್ನು 15 ನಿಮಿಷ ವೆಯ್ಟ್ ಮಾಡಿದ್ರೆ ₹100 ಬರ್ತಿತ್ತಲ್ಲ ಅಂತ ಈ ಅತಿ ಆಸೆ ಅಂತ ನೀವು ಕರಿತೀರಿ, ಅದು ಜಾಸ್ತಿ ಬರ್ತಾ ಹೋಗುತ್ತೆ ಟ್ರೇಡಿಂಗ್ ಅಲ್ಲಿ. ಅದನ್ನ ನೀವು ಕಂಟ್ರೋಲ್ ಮಾಡಬೇಕು. ಅದನ್ನ ಕಂಟ್ರೋಲ್ ಮಾಡ್ಕೊಂಡು ನೀವು ಡಿಸೈಡ್ ಮಾಡಬೇಕು. ಒಂದ್ ದಿವಸಕ್ಕೆ ಒಂದೇ ಟ್ರೇಡು ಲಾಸ್ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು, ನಾನು ತಗೊಂಡು ನನ್ನ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ನ ಕ್ಲೋಸ್ ಮಾಡಿ ರಿಲ್ಯಾಕ್ಸ್ ಆಗಿರ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ನೀವು ಸೂಪರ್ ಟೈಮ್ ಫ್ರೇಮ್ ನ ಡಿಸೈಡ್ ಮಾಡಬೇಕು. ಅದೇ ರೀತಿ ಫಿಯರ್.
ಸುಮಾರು ಒಬ್ರು ಚಿತ್ರದುರ್ಗದಿಂದ ಅಂತ ಅನ್ಕೊಂತೀನಿ, ನಮ್ಮ ಒಬ್ರು ಸ್ನೇಹಿತರು ಮೆಸೇಜ್ ಮಾಡಿದ್ರು, ಸತೀಶ್ ಸರ್ ನನಗೆ ಟ್ರೇಡಿಂಗ್ ಎಂಟರ್ ಆದ್ಮೇಲೆ ಆ ಫಿಯರ್ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ನನಗೆ ಭಯ ಆಗುತ್ತೆ, ಏನ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ಸುಮಾರು ಅವರು ಒಂದು ಫೀಲಿಂಗ್ ನ ಶೇರ್ ಮಾಡ್ತಾ ಹೋದ್ರು. ನಂಗೆ ಗೊತ್ತಿಲ್ಲ ಅವ್ರು ಯಾವ ಬೇಸಿಸ್ ಮೇಲೆ ಎಂಟರ್ ಆದ್ರು, ಯಾವ ಬೇಸ್ ಮೇಲೆ ಎಕ್ಸಿಟ್ ಆಗ್ಬೇಕು, ಅವ್ರದ್ದು ಒಂದು ಟ್ರೇಡಿಂಗ್ ಸ್ಟೈಲ್ ಯಾವುದು, ಸ್ಟ್ರಾಟಜಿ ಯಾವುದು ನಂಗೆ ಗೊತ್ತಿಲ್ಲ. ಬಟ್ ನಾವು ಒಂದೇ ಪಾಯಿಂಟ್ ಹೇಳಿದೆ ಅಂತ ಹೇಳಿದ್ರೆ, ಟ್ರೇಡಿಂಗ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ನಿಮ್ಮ ಲಾಸ್ ನ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಭಯ ಖಂಡಿತವಾಗಿ ಬರೋದಿಲ್ಲ. ನಾವು ಒಂದ್ ದಿವಸಕ್ಕೆ 200 ರೂಪಾಯಿ ಲಾಸ್ ತಗೊಂತೀನಿ ಅಂತ ಹೇಳಿದ್ರೆ 200 ರೂಪಾಯಿಗೆ ತಕ್ಕ ನೀವು ಏನ್ ಟ್ರೇಡಿಂಗ್ ಎಂಟರ್ ಆದ್ಮೇಲೆ ನಂತರ ಲಾಸ್ ಆಗಿರ್ಬೋದು, ಪ್ರಾಫಿಟ್ ಆಗುತ್ತೆ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೀವೇನಾದ್ರು ರಾಂಗ್ ಏನಾದ್ರು ಹೋದ್ರೆ ನಂಗೆ 200 ರೂಪಾಯಿ ಲಾಸ್ ಇವತ್ತು ಪಕ್ಕ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಭಯ ಬರೋದೇ ಇಲ್ಲ. ಮಾರ್ಕೆಟ್ ಎಂತ ಅಪ್ ಆದ್ರೂ ಹೋಗ್ಲಿ, ಎಂತ ಡೌನ್ ಆದ್ರೂ ಹೋಗ್ಲಿ, ಸೊ ನೀವು ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಫಿಯರ್ ಹಾಗೆ ಗ್ರೀಡ್ ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದೆರಡು ನೀವು ಕಂಟ್ರೋಲ್ ಮಾಡ್ಕೊಳಕ್ ಒಂದು ಕೆಪಾಸಿಟಿ ಇತ್ತು ಅಂತ ಹೇಳಿದ್ರೆ ನಿಮ್ಮ ಟೈಮ್ ಫ್ರೇಮ್ ನ ಡಿಸೈಡ್ ಮಾಡ್ಬೋದು. ಇಲ್ಲ ಸದ್ಯ ನನಗೆ ಫಿಯರ್ ತುಂಬಾ ಆಗುತ್ತೆ ಅಂತ ಹೇಳಿದ್ರೆ 10 ನಿಮಿಷ ಟೈಮ್ ಫ್ರೇಮ್ಗೆ ಹೋಗಿ. ಇಲ್ಲ ಸದ್ಯ ನನಗೆ ಗ್ರೀಡ್ ತುಂಬಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಹೋಗಿ. ನಿಮ್ಮ ಒಂದು ಏನ್ ಹೇಳ್ತಾರೆ, ಇಟ್ಸ್ ಅ ಬ್ಯಾಲೆನ್ಸಿಂಗ್ ಬಿಟ್ವೀನ್ ಯುವರ್ ಎಮೋಷನ್ ಮತ್ತೆ ನಿಮ್ಮ ಟ್ರೇಡಿಂಗ್ ಸ್ಟೈಲ್. ಇದೆರಡನ್ನು ಬ್ಯಾಲೆನ್ಸ್ ಮಾಡ್ತಾ ಹೋದ್ರೆ ಈ ಫಿಯರ್ ಅಂಡ್ ಗ್ರೀಡ್ ಬೇಸಿಸ್ ಮೇಲೆ ಸಹ ನೀವು ಟೈಮ್ ಫ್ರೇಮ್ ನ ಡಿಸೈಡ್ ಮಾಡಬಹುದು. ಮುಂದೆ ಲೆವೆಲ್ ಆಫ್ ಸ್ಟ್ರೆಸ್ ಕಂಟ್ರೋಲ್, ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟು ಫಾಸ್ಟ್ ಆಗಿ ವೋಲಟಿಲಿಟಿ ಮೂವ್ಮೆಂಟ್ ಇರುತ್ತೆ ಅಂತ ನೀವು ನೋಡಿರ್ತೀರ. ಅದನ್ನ ನೀವು ಏನಾದ್ರು ಒಂದು ಜಸ್ಟ್ ನೀವು ಕಣ್ ಮುಂದೆ ಬಂದ್ರೆ ನಿಮ್ ಹಾರ್ಟ್ ಬೀಟ್ ಹೇಳ್ತಾರಲ್ಲ, ಈ ಮೆಡಿಕಲ್ ಹೇಳ್ತಾರೆ 1 ನಿಮಿಷಕ್ಕೆ ಸುಮಾರು 70-80 ಸಲ ಹಾರ್ಟ್ ಬೀಟ್ ಆಗ್ಬೇಕು ಅಂತ ಹೇಳ್ತಾರೆ. ಬಟ್ ನೀವು ಈ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ 1 ನಿಮಿಷ 2 ನಿಮಿಷ ತಗೊಂಡು ನೀವು ಏನಾದ್ರು ನೋಡ್ತಿದ್ರೆ, ಹೈ ವಾಲಟಿಲಿಟಿ ಇರೋ ಸ್ಟಾಕ್ಸ್ ನೋಡ್ತಿದ್ರೆ ನಿಮ್ಮ ಹಾರ್ಟ್ ನಿಮ್ ಕೈಗೆ ಬಂದಿರುತ್ತೆ. ಅಷ್ಟು ಸ್ಟ್ರೆಸ್ಫುಲ್ ಆಗಿ ಹೊಡ್ಕೊಂತಾ ಇರುತ್ತೆ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ನಿಮ್ಮ ಮೈಂಡ್ ಫ್ರೀ ಆಗಿ ಇಟ್ಕೊಂಡು ಆಡುವಂತ ಒಂದು ಕೆಪಬಿಲಿಟಿ ಇತ್ತು ಅಂತ ಹೇಳಿದ್ರೆ ಅದ್ರ ಬೇಸಿಸ್ ಮೇಲೆ ಸಹ ನೀವು ಡಿಸೈಡ್ ಮಾಡ್ಬೋದು. ಇಲ್ಲ ಸತೀಶ್ ನನಗೆ ತುಂಬಾ ಪ್ರೆಷರ್ ಆಗುತ್ತೆ, ಕಂಟ್ರೋಲ್ ಮಾಡಕ್ ಆಗೋದಿಲ್ಲ, ತುಂಬಾ ಏನೋ ಒಂಥರ ಕನ್ಫ್ಯೂಷನ್ಸ್ ಇದೆ ಏನೋ ಅಂತ ಅನ್ಕೊಂಡ್ರೆ ಟ್ರೇಡಿಂಗ್ ಆಡ್ಬೇಡಿ ಅವತ್ತಿನ ದಿವಸ. ಇಲ್ಲ ನಿಮಗೆ ಸ್ವಲ್ಪ ಒಂದು ಲೆವೆಲ್ ಕಂಟ್ರೋಲ್ ಮಾಡಕ್ ಆಗುತ್ತೆ ಅಂತ ಹೇಳಿದ್ರೆ 5 ನಿಮಿಷ ಟೈಮ್ ಫ್ರೇಮ್ ಡಿಸೈಡ್ ಮಾಡ್ಬೋದು. ಇಲ್ಲ ನಿಮಗೆ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ, ನನಗೆ ಕಂಪ್ಲೀಟ್ ಪಿಕ್ಚರ್ ಬರೋ ತನಕ ನಾನು ಸ್ಟಾಕ್ ಎಂಟರ್ ಆಗೋದೇ ಇಲ್ಲ ಅಂತ ಹೇಳಿದ್ರೆ 10 ನಿಮಿಷ ತಗೊಳ್ಳಿ, 15 ನಿಮಿಷ ಟೈಮ್ ಫ್ರೇಮ್ ತಗೊಳ್ಳಿ. ಸೊ ನಿಮ್ಮ ಆ ಸ್ಟ್ರೆಸ್ ನ ಕಂಟ್ರೋಲ್ ಮಾಡುವಂತ ಒಂದು ಕೇಪಬಿಲಿಟಿ ಬೇಸಿಸ್ ಮೇಲೆ ಸಹ ನೀವು ಟೈಮ್ ಫ್ರೇಮ್ ನ ಡಿಸೈಡ್ ಮಾಡಬಹುದು. ಅದೇ ರೀತಿ ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ, ಸೊ ನಿಮ್ಮ ಇಂಟ್ರಾಡೇ ಆಡ್ಬೇಕಂದ್ರೆ ಪ್ಯೂರ್ಲಿ ಟೆಕ್ನಿಕಲ್ ಇರಲೇಬೇಕು ಸ್ನೇಹಿತರೆ. ಸೊ ಫಂಡಮೆಂಟಲ್ ಯಾವತ್ತು ನನ್ನ ಪ್ರಕಾರ ಒಂದು 2-3% ಹೆಲ್ಪ್, ಒಂದು 5% ಹೆಲ್ಪ್ ಆಗಬಹುದು. ಬಿಟ್ರೆ ಟೆಕ್ನಿಕಲ್ ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್. ನೀವು ಚಾರ್ಟ್ ನೋಡಿದ ತಕ್ಷಣ ಹೇಳ್ಬೇಕು ಇದು ಅಪ್ ಆಗುತ್ತಾ, ಡೌನ್ ಆಗುತ್ತಾ, ಲಾಸ್ ಆಗುತ್ತಾ, ಪ್ರಾಫಿಟ್ ಆಗುತ್ತಾ, ಈ ಟ್ರೆಂಡ್ ಎಷ್ಟು ನಿಮಿಷ ಹೋಗುತ್ತೆ, ಈ ಟ್ರೆಂಡ್ ಎಷ್ಟು ನಿಮಿಷದಲ್ಲಿ ರಿವರ್ಸ್ ಆಗುತ್ತೆ, ಇದನ್ನ ಹೇಳುವಂತ ಸ್ಕಿಲ್ಸ್ ಇತ್ತು ಅಂತ ಹೇಳಿದ್ರೆ ನೀವು ನಿಮ್ಮ ಟೈಮ್ ಫ್ರೇಮ್ ನ ಸಹ ಡಿಸೈಡ್ ಮಾಡಬಹುದು. ಓಕೆ, ಅದೇ ರೀತಿ ಪ್ರಾಡಕ್ಟ್ ಯುವರ್ ಟ್ರೇಡಿಂಗ್, ನೀವು ಅನ್ಕೊಂಡಿರ್ಬೋದು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಬರೀ ಈಕ್ವಿಟಿಯಲ್ಲಿ ಬೈ ಮಾಡ್ತಾ ಸೆಲ್ ಮಾಡಬಹುದು, ಸೆಲ್ ಅಥವಾ ಬೈ ಮಾಡಬಹುದು ಅಂತ ಅನ್ಕೊಂಡಿದ್ದಾರೆ. ನೆನ್ಪಿಡಿ ಸ್ನೇಹಿತರೆ, ಪ್ರಾಡಕ್ಟ್ ಅಂತ ಹೇಳಿದ್ರೆ ನೀವು ಈಕ್ವಿಟಿಯಲ್ಲಿ ಟ್ರೇಡ್ ಮಾಡಬಹುದು, ಡಿರೈವೇಟಿವ್ ಅಂದ್ರೆ ಫ್ಯೂಚರ್ಸ್ ಆಪ್ಷನ್ಸ್ ಅಂತ ಏನ್ ಕರಿತೀವಿ ಅದು ನಂತರದ ವಿಡಿಯೋಗಳಲ್ಲಿ ನಾನು ಮುಂದಿನ ವಿಡಿಯೋಗಳಲ್ಲಿ ಫ್ಯೂಚರ್ಸ್ ಆಪ್ಷನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಅದು ಸ್ವಲ್ಪ ವೆಯ್ಟ್ ಮಾಡಿ. ಅದೊಂದು ಪ್ರಾಡಕ್ಟ್ ಇದೆ. ಅದು ಬಿಟ್ಟು ನಿಮ್ಗಿಲ್ಲ ಸತೀಶ್ ನಾನು ಕ್ರೂಡ್ ಆಯಿಲ್ ಏನಾದ್ರು ಮಾಡ್ತೀನಿ ಅಂದ್ರೆ ಅದು ಒಂದು ಟೈಪ್ ಪ್ರಾಡಕ್ಟ್ ಇದೆ. ಇಲ್ಲ ಫಾರೆಕ್ಸ್ ಅಲ್ಲಿ ಮಾಡ್ತೀನಿ ಅಂದ್ರೆ ಅದು ಒಂದಿದೆ. ಇಲ್ಲ ನಾನು ಕರೆನ್ಸಿ ಅಲ್ಲಿ ಏನಾದ್ರು ಮಾಡ್ತೀನಿ ಅಂದ್ರೆ ಕರೆನ್ಸಿಯಲ್ಲೂ ಒಂದು ಪ್ರಾಡಕ್ಟ್ ಇದೆ. ಅದು ಒಂದು ತರಹ ಸ್ಟಾಕ್ ಮಾರ್ಕೆಟ್ ತರಹ ಒಂದು ಅಪ್ ಡೌನ್ ಮೂವ್ಮೆಂಟ್ ಆಗುವಂತ ಒಂದು ಪ್ರಾಡಕ್ಟ್. ಸೊ ಇದ್ರ ಬೇಸಿಸ್ ಮೇಲೆ ಸಹ ನೀವು ಟೈಮ್ ಫ್ರೇಮ್ ಡಿಸೈಡ್ ಮಾಡೋದು. ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಬಂದ್ರೆ 1 ನಿಮಿಷ 2 ನಿಮಿಷ 3 ನಿಮಿಷ 5 ನಿಮಿಷ 10 ನಿಮಿಷ ಈ ತರ ಟೈಮ್ ಫ್ರೇಮ್ ಯೂಸ್ ಮಾಡೋದು. ಅದೇ ರೀತಿ ನಾನು ಫಾರೆಕ್ಸ್ ಬಂದ್ರೆ ಈ 1 ನಿಮಿಷ 2 ನಿಮಿಷ ಖಂಡಿತವಾಗಿ ವರ್ಕ್ ಆಗೋದು. ಅದರಲ್ಲಿ ಮಿನಿಮಮ್ ಅಂದ್ರೆ ಒಂದು 30 ಮಿನಿಟ್ಸ್ ಅಂದ್ರೆ 30 ನಿಮಿಷ, 1 ಗಂಟೆ, 1 hour, 2 hours ಈ ರೀತಿ ಹೋದ್ರೆ ನಿಮಗೆ ಆ ಟ್ರೇಡಿಂಗ್ ನಿಮಗೆ ಒಲಿಯುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ಸಹ ನೀವು ಟೈಮ್ ಫ್ರೇಮ್ ನ ಡಿಸೈಡ್ ಮಾಡಬಹುದು. ಓಕೆ, ನೀವು ಅನ್ಕೊಂಡಿರ್ಬೋದು ಸತೀಶ್ ಅವರೇ ನಿಮ್ದೊಂದು ಸ್ವಲ್ಪ ಟಿಪ್ಸ್ ಶೇರ್ ಮಾಡಿ ಅಂತ. ಈ ಸ್ಲೈಡ್ ನ ಶೇರ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೊಂದು ಚಾರ್ಟ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಯಾವ ರೀತಿ ವರ್ಕ್ ಆಗುತ್ತೆ, ಹೆಂಗ್ ವರ್ಕ್ ಆಗುತ್ತೆ, ಯಾವ ರೀತಿ ಕಂಟ್ರೋಲ್ ಮಾಡಬಹುದು ಅಂತ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ನೋಡಿ ಸ್ನೇಹಿತರೆ, ನಾನು ಇವತ್ತು ತಗೊಂಡಿರುವಂತಹ ಒಂದು ಸ್ಟಾಕ್ ಬಂದು ಹಿಂಡಲ್ಕೋ. ಓಕೆ, ಸೊ ಇದು NSE ಅಲ್ಲಿ ಇದೆ. ಸೊ ಡಿಫಾಲ್ಟ್ ನೋಡಿ 1 ನಿಮಿಷ ತಗೊಂಡಿದ್ದೀನಿ. 1 ನಿಮಿಷ ತಗೊಂಡ ನಂತರ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ ಏನಂತ ಹೇಳಿದ್ರೆ, ನಾನು ಡಿಫಾಲ್ಟ್ ಕ್ಯಾಂಡಲ್ ತಗೊಂಡಿದ್ದೀನಿ, ಹೇಕಿನಶಿ ತಗೊಂಡಿಲ್ಲ. ಓಕೆ, ಸೊ ಇದೇನಾದ್ರೆ ನಿಮ್ಗೆ ಕನ್ಫ್ಯೂಷನ್ಸ್ ಇಲ್ಲ, ಇದು ಕರೆಕ್ಟ್ ಇದೆ ಅಂತ ಅನ್ಕೊಂಡ್ರೆ ನನ್ನ ಮುಂದಿನ ಕೆಲಸ ಸಲೀಸು. ಓಕೆ ಸ್ನೇಹಿತರೆ, ಸೊ ಇದು ಬಂದು 1 ನಿಮಿಷದ ಚಾರ್ಟ್. ನೋಡುವ ಏನಾಗುತ್ತೆ, ಎಂತ ಒಂದು ಐಡಿಯಾ ಬರುತ್ತೆ ಅಂತ ನೋಡುವ. ಓಕೆ ನೋಡಿ, ಇದು ಬಂದು ಕೆಳಗಡೆ ಟೈಮ್ ಮೂವ್ ಆಗ್ತಿದೆ ನೋಡ್ಕೊಳ್ಳಿ. 2:21, 22, 23, 24, 25 ಅಂದ್ರೆ 2:20 ರಿಂದ 2:25 ಸಮಯ
ಓಕೆ ನೋಡಿ, ನೋಡಿ ಒಂದು ಗ್ರೀನ್ ಬಂದಿದೆ ಅಂದ್ರೆ ನಿಮ್ಗೆ ಅನ್ಸುತ್ತೆ ಅಪ್ ಆಗುತ್ತೆ ಅಂತ ಅನ್ಕೊಂತೀರ. ಅದೇ ರೀತಿ ಒಂದು ರೆಡ್ ಬಂದಿದೆ, ಸೊ ನೆಕ್ಸ್ಟ್ ರೆಡ್ ಬಂದಿದೆ. ನೀವು ಎರಡು ನೋಡಿದ ತಕ್ಷಣ ಅನ್ಕೊಂಡಿರ್ತೀರ ಅಪ್ಪ 1 ನಿಮಿಷದಲ್ಲಿ 2 ರೆಡ್ ಬಂದಿದೆ, ನೆಕ್ಸ್ಟ್ ಪರ್ಫೆಕ್ಟ್ ಆಗಿ ಡೌನ್ ಹೋಗುತ್ತೆ ಅಂತ ಅನ್ಕೊಂಡಿರ್ತೀರ. ಬಟ್ ನೀವು ಆ ರೀತಿ ಏನಾದ್ರು ಅನ್ಕೊಂಡು ನೀವೇನಾದ್ರು ಟ್ರೇಡಿಂಗ್ ಮಾಡಿದ್ರೆ ಚಪಕ್ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಯ್ತು. ಓಕೆ, ಇದಕ್ಕೆ ಹೇಳೋದು ನೀವು ನಿಮ್ಮ ಸ್ಟೈಲ್ ಬೇಸಿಸ್ ಮೇಲೆ ನಿಮ್ಮ ಟೈಮ್ ಫ್ರೇಮ್ ನ ಡಿಸೈಡ್ ಮಾಡಬೇಕು. ಓಕೆ, ನೋಡುವ ಯಾವ ರೀತಿ ಡಿಸೈಡ್ ಮಾಡ್ಬೋದು, ಹೆಂಗ್ ಮಾಡ್ಬೋದು ಅಂತ ನೋಡುವ. ಅದ್ರ ಬೇಸಿಸ್ ಮೇಲೆ ನೀವೇನಾದ್ರೂ ಡೌಟ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನನ್ನ ಖಂಡಿತವಾಗಿಯೂ ಕೇಳಬಹುದು. ಓಕೆ, ಸೊ ಇದೇ ನೋಡಿ, ಈ ಬಾಕ್ಸ್ ಹಾಕಿದ್ದೀನಲ್ಲ, ಇದು 5 ನಿಮಿಷದ 1 ನಿಮಿಷದ 5 ಬಾಕ್ಸ್ಗಳನ್ನ ಸೆಲೆಕ್ಟ್ ಮಾಡಿ 5 ನಿಮಿಷದ ಒಂದು ಫ್ರೇಮ್ ಡಿಸೈನ್ ಮಾಡಿದೆ. ಇದನ್ನೇ ನಾನು 5 ನಿಮಿಷ ಡಿಸೈಡ್ ಮಾಡ್ತೀನಿ. ನೋಡಿ, ಗೊತ್ತಾಗುತ್ತೆ ನನಗೆ ಅಪ್ ಆಗ್ತಿದೆ ಡೌನ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ನೋಡೋಣ ಬನ್ನಿ. ಓಕೆ, ನೋಡಿ ಸ್ನೇಹಿತರೆ, 2:20ರಿಂದ 2:25 ಈ ಕ್ಯಾಂಡಲ್ ನೋಡಿ, ಕೆಳಗೆ ಕಾಣಿಸ್ತಿದೆ ಇಲ್ಲಿ ಟೈಮ್ ಬರುತ್ತೆ ನೋಡ್ಕೊಳ್ಳಿ ಇಲ್ಲಿ. ಓಕೆ ನೋಡಿ, 2:25 ನೋಡಿ, ನೀವು ಅನ್ಕೊಂಡಿರ್ತಾರೆ ಅದು ಕೆಳಗೆ ಹೋಗುತ್ತೆ ಅಂತ ಅನ್ಕೊಂಡಿರ್ತೀರಿ. ನೋಡಿ ಮೇಲೆ ಹೋಯ್ತು ನೋಡಿ. ಅದೇ ರೀತಿ ನೆಕ್ಸ್ಟ್ ಮೇಲೆ ಹೋಯ್ತು. ಅದೇ ರೀತಿ ಏನಾದ್ರು ನೀವು 10 ಪೈಸಾ ಇಲ್ಲ 1 ರೂಪಾಯಿ ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ನೋಡಿ, ಆರಾಮಾಗಿ ಹಿಟ್ ಆಗುತ್ತೆ. ನೀವೇನಾದ್ರೂ ಫ್ಯೂಚರ್ಸ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಇಲ್ಲಿಂದ ಏನಾದ್ರು ಎಂಟರ್ ಆಗಿದ್ರೆ ಇಲ್ಲ ಅನ್ಕೊಳ್ಳಿ, ಇಲ್ಲೇನಾದ್ರು ಎಂಟರ್ ಆಗಿದ್ರೆ ಇಲ್ಲಿಂದ ಒಂದು 10-20 ಪೈಸಾ ಕ್ಲೋಸ್ ಮಾಡಬೇಕಾಗಿತ್ತು. ಇಲ್ಲ ಸತೀಶ್ ಅವರೇ, ಇದು ಒಂದು ಲೆವೆಲ್ಗೆ ಪ್ರಾಫಿಟ್ ಆಗ್ತಾ ಇತ್ತು, ನನ್ನ ಎಕ್ಸ್ಪೆಕ್ಟೇಷನ್ ಕರೆಕ್ಟ್ ಆಗಿತ್ತು, ಇದು ಡೌನ್ ಹೋಯ್ತು ಅಂತ ಹೇಳಿದ್ರೆ ನೋಡಿ, ಇಲ್ಲಿಗ ಡೌನ್ ಆಗಿ ನೋಡಿ ಅಪ್ ಟ್ರೆಂಡ್ ಶುರು ಆಯ್ತು. ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ, ಅಪ್ ಟ್ರೆಂಡ್ ಶುರು ಆಯ್ತು. ನೀವೇನಾದ್ರೂ ಇಲ್ಲೇನಾದ್ರೂ ಶಾರ್ಟ್ ಸೆಲ್ ಮಾಡಿದ್ರೆ ನೋಡಿ ಇಷ್ಟು ಬಂದು ಮತ್ತೆ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಹೋಗುವಂತ ಚಾನ್ಸಸ್ ಇರುತ್ತೆ. ಅದೇ ಹೇಳಿದ ಸ್ನೇಹಿತರೆ, ಇದಕ್ಕೆ ಒಂದು ಪರ್ಫೆಕ್ಟ್ ಆಗಿದೆ ಒಂದು ಸ್ಟ್ರಾಟಜಿ, ಪರ್ಫೆಕ್ಟ್ ಆಗಿ ಟೈಮ್ ಫ್ರೇಮ್ ಅಂತ ಯಾವುದೂ ಇಲ್ಲ. ಬಟ್ ಓನ್ಲಿ ಥಿಂಗ್ ಅಂತ ಹೇಳಿದ್ರೆ ನಿಮ್ಮ ಒಂದು ಟ್ರೇಡಿಂಗ್ ಸ್ಟೈಲ್ ಅಂತ ನಾನು ಹೇಳಿದ್ನಲ್ಲ, ಆ ಸ್ಟೈಲ್ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡಬೇಕು. ನೋಡಿ ಅದೇ ರೀತಿ ನಾನು 15 ನಿಮಿಷಕ್ಕೆ ಹೋದ್ರೆ ನೋಡಿ ಮತ್ತೆ ಇನ್ನೊಂದು ಸ್ಟೋರಿ. 2:20 ನೋಡಿದ್ದು ನೋಡಿ, 2:20ರಿಂದ 2:30 ನೋಡಿ ರೆಡ್ ಇದೆ. ಅದೇ ರೀತಿ ನಾನು 1 ಅವರ್ ಹೋದ್ರೆ ನೋಡಿ ಅದು ಇನ್ನೊಂದು ಸ್ಟೋರಿ ಹೇಳ್ತಾ ಇತ್ತು. ಅದೇ ರೀತಿ ನೀವು ನಿಮ್ಮ ಸ್ಟೈಲ್ ಬೇಸಿಸ್ ಮೇಲೆ ನೀವು ಸ್ಟಾಕ್ ನ ಬೈ ಮಾಡಬೇಕಾ ಸೆಲ್ ಮಾಡಬೇಕಾ, ಅದು ನಿಮ್ 1 ಮಿನಿಟ್ ಇಲ್ಲ 1 ಅವರ್ ಇದನ್ನ ಡಿಸೈಡ್ ಮಾಡ್ಕೊಂಡು ಬಂದ್ರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಗೆಲ್ಲುವಂತಹ ಆಪರ್ಚುನಿಟೀಸ್ ಪರ್ಫೆಕ್ಟ್ ಆಗಿರುತ್ತೆ ಸ್ನೇಹಿತರೆ. ಅದು ನನ್ನ ಒಂದು ಎಕ್ಸ್ಪೀರಿಯನ್ಸ್. ಓಕೆ, ಇದು ಒಂದು ಎಕ್ಸಾಂಪಲ್ ಹೇಳಿದೀನಿ, ಜಸ್ಟ್ ಇದನ್ನು ಕಂಪ್ಲೀಟ್ ಆಗಿ ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ. ಒಂದು ಸ್ಟಾಕ್ ನ ತಗೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದನ್ನ ಈ ವಿಡಿಯೋನ ನೋಡಿ ಮತ್ತೊಂದ್ಸಲ ನೋಡ್ಕೊಂಡು ನೀವು investing.com ವೆಬ್ಸೈಟ್ ಹೋಗಿ ಈ ಸ್ಟಾಕ್ ಯಾವ ರೀತಿ ವರ್ಕ್ ಆಗುತ್ತೆ, 1 ಮಿನಿಟ್ ಟೈಮ್ ಫ್ರೇಮ್ ಹೆಂಗಿರುತ್ತೆ, 2 ಮಿನಿಟ್ ಟೈಮ್ ಫ್ರೇಮ್ ಹೆಂಗಿರುತ್ತೆ ನೋಡ್ಕೊಂಡು ನೀವು ಸಹ ಕಲಿಬಹುದು. ಓಕೆ, ನನ್ನ ಒಂದು ಫ್ಯೂ ಟಿಪ್ಸ್ ಸ್ನೇಹಿತರೆ. ಸೊ ನಾನು ಹೇಗೆ ನಾನು ಟ್ರೆಂಡ್ ನ ಡಿಸೈಡ್ ಮಾಡ್ತೀನಿ, ಯಾವ ಮಿನಿಟ್ಸ್ ನಾನು ಡಿಸೈಡ್ ಮಾಡ್ತೀನಿ, ಯಾವ ಮಿನಿಟ್ಸ್ ಅಂತ ತಗೊಂಡು ನಾನು ಸ್ಟಾಕ್ ಎಂಟರ್ ಆಗ್ಬೇಕಾ, ಬೈ ಆಗ್ಬೇಕಾ, ಸೆಲ್ ಆಗ್ಬೇಕಾ, ಇಲ್ಲ ಆಗ್ಲೇಬಾರ್ದು ಅಂತ ಡಿಸೈಡ್ ಮಾಡೋದು ಟಿಪ್ಸ್ ಕೊಡ್ತಾ ಇದ್ದೀನಿ. ಓಕೆ, ಫಸ್ಟ್ ನಿಫ್ಟಿ ನೋಡ್ತೀನಿ, ಅಪ್ ಇದೆಯಾ, ಡೌನ್ ಇದೆಯಾ, ಸೈಡ್ ವೇಸ್ ಇದೆ ಅಂತ ಡಿಸೈಡ್ ಮಾಡ್ತೀನಿ. ಸೊ ಕೆಲವೊಂದು ಟೈಮ್ ಇದನ್ನ ಕಂಪ್ಲೀಟ್ ಆಗಿ ರಿಲೇ ಆಗಲ್ಲ ಸ್ನೇಹಿತರೆ, ಯಾಕಂದ್ರೆ ಕೆಲವೊಂದು ಟೈಮ್ ನಿಫ್ಟಿ ಸೆನ್ಸೆಕ್ಸ್ ಪಾಸಿಟಿವ್ ಆಗಿರುತ್ತೆ, ಬಟ್ ಸ್ಟಾಕ್ ನಾನು ಯಾವ್ದು ಸೆಲೆಕ್ಟ್ ಮಾಡಿದ್ರೆ ನೆಗೆಟಿವ್ ಆಗಿರುತ್ತೆ. ಸೊ ನಾನು ಶಾರ್ಟ್ ಸೆಲ್ ಆಗ್ತೀನಿ. ಅದೇ ರೀತಿ ಏನಾದ್ರು ನಿಫ್ಟಿ ಸೆನ್ಸೆಕ್ಸ್ ನೆಗೆಟಿವ್ ಇತ್ತು, ನಾನು ಸೆಲೆಕ್ಟ್ ಮಾಡಿರುವಂತ ಸ್ಟಾಕ್ ಏನಾದ್ರು ಪಾಸಿಟಿವ್ ಇತ್ತು ಅಂದ್ರೆ ನಾನು ಬೈ ಸೈಡ್ ಪಕ್ಕ ಹೋಗ್ತೀನಿ. ಓಕೆ, ಅದು ಒಂದು ಅದಕ್ಕೆ ಒಂದು ಸ್ಟಾರ್ ಕೊಟ್ಟಿದ್ದೀನಿ ಕಂಡೀಷನ್ಸ್ ತರ. ಓಕೆ, ಅದೇ ರೀತಿ ನೆಕ್ಸ್ಟ್ ಬಂದು ಡೈಲಿ ಟೈಮ್ ಫ್ರೇಮ್ಗೆ ಚೆಕ್ ಮಾಡ್ತೀನಿ, ಅದು ಟ್ರೆಂಡ್ ಅಪ್ ಅಲ್ಲಿ ಇದೆಯಾ ಡೌನ್ ಅಲ್ಲಿ ಇದೆ ಅಂತ ಚೆಕ್ ಮಾಡ್ತೀನಿ. ನಂತರ ಬಂದು ಅವರ್ಲಿ ಬೇಸಿಸ್ ಮೇಲೆ ಏನ್ ಟ್ರೆಂಡ್ ಇದೆ ಅಂತ ಚೆಕ್ ಮಾಡ್ತೀನಿ. ಇಲ್ಲೇನಾದ್ರೆ ಎಕ್ಸಾಂಪಲ್ ಅನ್ಕೊಳ್ಳಿ, ಡೇಟ್ ಟೈಮ್ ಫ್ರೇಮ್ ಅಲ್ಲಿ ನನಗೆ ಒಂದು ಗ್ರೀನ್ ಬಂದಿರುತ್ತೆ ಅಂದ್ರೆ ಅಪ್ ಮೂವ್ಮೆಂಟ್ ಇರುತ್ತೆ, ಅಪ್ ಟ್ರೆಂಡ್ ಇರುತ್ತೆ. ಅದೇ ಅಪ್ ಟ್ರೆಂಡ್ ಇವತ್ತಿನ 1 ಅವರ್ ಕ್ಯಾಂಡಲ್ ಅಲ್ಲೂ ಇದೆ ಅಂತ ಚೆಕ್ ಮಾಡ್ತೀನಿ. ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಬಂದು 30 ನಿಮಿಷ ಅಥವಾ 15 ನಿಮಿಷದ ಇದು ಎರಡಲ್ಲಿ ಒಂದು ಡಿಸೈಡ್ ಮಾಡ್ತೀನಿ ಬೇಸ್ಡ್ ಆನ್ ಮಾರ್ಕೆಟ್ ಕಂಡೀಷನ್. ಇದರಲ್ಲಿ ಡಿಸೈಡ್ ಮಾಡ್ತೀನಿ ಟ್ರೆಂಡ್ ಮತ್ತೆ ಕಂಟಿನ್ಯೂ ಆಗ್ತಿದ್ಯಾ, ಇಲ್ಲ ಏನಾದ್ರು ರಿವರ್ಸ್ ಆಗೋ ಚಾನ್ಸಸ್ ಇರುತ್ತಾ ಅಂತ. ಈ ಟ್ರೆಂಡ್ ಶುರು ಆಗೋ ಟೈಮಲ್ಲಿ ನಾನು ಚಾರ್ಟ್ ಅಲ್ಲಿ ತೋರಿಸ್ತೀನಿ, ನಿಮ್ಗೆ ಈಸಿಗೆ ಅರ್ಥ ಆಗುತ್ತೆ. ಓಕೆ ನೋಡಿ, ಜಸ್ಟ್ ಇವಾಗ 5 ನಿಮಿಷ ಚಾರ್ಟ್ ಹೋಗ್ತೀನಿ, ಒಂದು ಲೆವೆಲ್ ಐಡಿಯಾ ಬರುತ್ತೆ. ಪರ್ಫೆಕ್ಟ್ ಸ್ಟ್ರಾಟಜಿ ಅಂತ ಎಲ್ಲೂ ಇಲ್ಲ ಸ್ನೇಹಿತರೆ, ಹೇಳಿದ್ನಲ್ಲ ಎಲ್ಲ ಕಲಿತಾ ಬರುತ್ತೆ. ನೋಡಿ ಇಲ್ಲೊಂದು ಮೂವ್ಮೆಂಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ, ನಾನು ಈ ಟೈಮಿಗೆ ಬರ್ತೀನಿ ಅಂತ ಅನ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ಗೆ ಎಂಟರ್ ಆಗ್ತೀನಿ. ಓಕೆ, ಹಿಂದಲ್ಕೋ ಸಕ್ಕತ್ತಾಗಿ ಹೋಗ್ತಾ ಇದೆ, ನಾನು ಬೈ ಮಾಡ್ತೀನಿ ಅಂತ ಅನ್ಕೊಳಕ್ಕೆ ಮುಂಚೆ ಜಸ್ಟ್ ನೋಡ್ತೀನಿ ಹಿಂದಿನ ಯಾವ ಸಮಯದಲ್ಲಿ ಈ ಟ್ರೆಂಡ್ ಶುರು ಆಗಿದೆ ಅಂತ. ಇದು ಆಲ್ರೆಡಿ ನೋಡಿ 5 ನಿಮಿಷ 1 2 3 4 5 6 7 8 9 10 ಆಲ್ಮೋಸ್ಟ್ ಒಂದು 50 ನಿಮಿಷ ಅಪ್ ಟ್ರೆಂಡ್ ಅಲ್ಲಿ ಇದೆ. ಇವಾಗ ಹೋಗಿ ನಾನು ಏನಾದ್ರು ಬೈಗ ಆದ್ರೆ ಕೆಲವೊಂದು ಟೈಮ್ ಪ್ರಾಫಿಟ್ ಆಗ್ಬೋದು, ಕೆಲವೊಂದು ಟೈಮ್ ಏನಾದ್ರು ರಿವರ್ಸ್ ಆಗೋ ಚಾನ್ಸಸ್ ಇದ್ರೆ ನನ್ನ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಓಕೆ, ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡ್ತೀನಿ ಆ ಟ್ರೆಂಡ್ ಜಸ್ಟ್ ಶುರು ಆಗಿದೆಯಾ ಇಲ್ಲ ಶುರುವಾಗಿ ತುಂಬಾ ಹೊತ್ತಾಯ್ತು ಅಂತ ಡಿಸೈಡ್ ಮಾಡ್ತೀನಿ. ಅದು 30 ಅಥವಾ 15 ನಿಮಿಷದ ಚಾರ್ಟ್ ಬೇಸಿಸ್ ಮೇಲೆ. ಓಕೆ, ನೆಕ್ಸ್ಟ್ ಬಂದು ಕನ್ಕ್ಲೂಷನ್ ಬೇಸ್ಡ್ ಆನ್
5 ನಿಮಿಷ 4 ನಿಮಿಷ 3 ನಿಮಿಷ 2 ನಿಮಿಷ 1 ನಿಮಿಷ ಅದು 5 4 3 2 1 ಮಿನಿಟ್ಸ್ ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತೀನಿ. ಡಿಸೈಡ್ ಮಾಡಿ ಅದನ್ನ ಬೈ ಮಾಡ್ಬೇಕಾ ಸೆಲ್ ಮಾಡ್ಬೇಕಾ, ಟ್ರೆಂಡ್ ಇಮಿಡಿಯೇಟ್ ಶುರು ಆಯ್ತಾ ಆಲ್ರೆಡಿ ಶುರು ಆಗಿ ಸುಮಾರು ಹೊತ್ತು ಅಂತ ಡಿಸೈಡ್ ಮಾಡಿ ಅದ್ರ ಬೇಸಿಸ್ ಮೇಲೆ ನಾನು ಟೈಮ್ ಫ್ರೇಮ್ ನ ಡಿಸೈಡ್ ಮಾಡ್ತೀನಿ. ನೆನ್ಪಿಡಿ ಸ್ನೇಹಿತರೆ, ಇದು ನಾನು ಪರ್ಸನಲ್ ಆಗಿ ಫಾಲೋ ಮಾಡ್ತಾ ಇದ್ದೀನಿ. ಅದೇ ರೀತಿ ನನ್ನಲ್ಲಿ ಈಗ ಒಂದು ಸುಮಾರು 8 ಜನ, ಓಕೆ, ಸೊ 8 ಜನ ಟ್ರೈನೀಸ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಇದನ್ನು ಸಹ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನನ್ನ ಟ್ರೈನಿಂಗ್ ಅಲ್ಲಿ ನೀವು ಅನ್ಕೊಂಡಿರ್ಬೋದು ಸತೀಶ್ ಅವ್ರನ್ನ ಎಲ್ಲ ವಿಡಿಯೋಸ್ ಸಿಗ್ತಲ್ಲ ಹಾಕ್ಬಿಟ್ರೆ ಏನ್ ಟ್ರೈನಿಂಗ್ ಅಲ್ಲಿ ಹೇಳ್ಕೊಡ್ತೀರಾ ಅಂತ. ಸೊ ಅಲ್ಲಿ ಹೇಳ್ಕೊಡೋದು ಸೈಕಾಲಜಿಕಲ್ ಆಸ್ಪೆಕ್ಟ್. ನೀವೇನು ನಿಮ್ಗೆ ಎಷ್ಟು ನಾಲೆಜ್ ಇದೆ ಆ ನಾಲೆಜ್ ಬೇಸಿಸ್ ಮೇಲೆ ನಾನು ನಿಮ್ಗೆ ಎಷ್ಟು ಮೋಲ್ಡ್ ಮಾಡಬೇಕು, ಆ ಮೋಲ್ಡಿಂಗ್ ಬೇಸಿಸ್ ಮೇಲೆ ನಿಮ್ಗೆ ಟ್ರೇಡಿಂಗ್ ಆಗುತ್ತಾ ಇಲ್ವಾ ಅಂತ ಆ ಕಂಪ್ಲೀಟ್ ಡಿಸೈನ್ ಮಾಡೋದೇ ನನ್ನ ಟ್ರೈನಿಂಗ್ ಸೆಷನ್ ಅಲ್ಲಿ. ಅದನ್ನ ಬಿಟ್ಟು ಇದೆಲ್ಲ ನಿಮ್ಗೆಲ್ಲ ಸಿಗುತ್ತೆ ಸ್ನೇಹಿತರೆ, ಇದೆಲ್ಲ ಎಲ್ಲೂ ಸಿಗ್ತಿರುವಂತಹ ಮಾಹಿತಿ ಅಲ್ವೇ ಅಲ್ಲ, ಎಲ್ಲಾ ಕಡೆ ಸಿಗುತ್ತೆ. ಬಟ್ ನೀವು ಸೈಕಾಲಜಿನ ಹೆಂಗ್ ಬಿಲ್ಡ್ ಮಾಡ್ಕೊಂಡು ನಿಮ್ಮ ಟ್ರೇಡಿಂಗ್ ನ ಸ್ಟೈಲ್ ನ ನೀವು ಡಿಸೈನ್ ಮಾಡ್ಕೊಂತೀರಾ ಅನ್ನೋದೇ ನಮ್ಮ ಈ ಸ್ಟಾಕ್ ಮಾರ್ಕೆಟ್ ನ ಒಂದು ಟ್ರಿಕ್ಸ್. ಓಕೆ, ಸೊ ಒಂದು ತಕ್ಕ ಮಟ್ಟಿಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ. ಸೊ ನೆನ್ಪಿಡಿ, ಅದೇ ರೀತಿ ನೀವೇನಾದ್ರು ಟೈಮ್ ಫ್ರೇಮ್ ಡಿಸೈಡ್ ಮಾಡ್ಬೇಕಂದ್ರೆ ನಾನು ಹೇಳ್ತೀನಿ ಈ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಟೈಮ್ ಫ್ರೇಮ್ ಟೈಮ್ ಅವೈಲೇಬಲ್, ನೀವು ಎಷ್ಟು ಟೈಮ್ ಕೊಡ್ತೀರಾ, ಎಷ್ಟು ಸಲ ಟ್ರೇಡಿಂಗ್ ಮಾಡ್ತೀರಾ, ನಿಮ್ಮ ಟ್ರೇಡಿಂಗ್ ರೀಸನ್ ಏನು, ಫಿಯರ್ ಮತ್ತೆ ಗ್ರೀಡ್ ಹೆಂಗ್ ಕಂಟ್ರೋಲ್ ಮಾಡ್ತೀರಾ, ಸ್ಟ್ರೆಸ್ ನ ಹೆಂಗ್ ಕಂಟ್ರೋಲ್ ಮಾಡ್ತೀರಾ, ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ಎಷ್ಟು ನಾಲೆಜ್ ಇದೆ, ಅದೇ ರೀತಿ ಯಾವ ಪ್ರಾಡಕ್ಟ್ ಬೇಸಿಸ್ ಮೇಲೆ ನೀವು ಟ್ರೇಡಿಂಗ್ ಮಾಡ್ತಿದ್ದೀರಿ ಅಂತ ತಿಳ್ಕೊಂಡು ನೀವು ಡಿಸೈಡ್ ಮಾಡಿ. ಅದೇ ರೀತಿ ಅಡಿಷನಲ್ ಸರ್ವಿಸಸ್ ದಯವಿಟ್ಟು ಸ್ನೇಹಿತರೆ, ಏನಾದ್ರು ಅಡಿಷನಲ್ ಸರ್ವಿಸಸ್ ಬೇಕಾದ್ರೆ ಮಾತ್ರ ವಾಟ್ಸಪ್ ಮಾಡಿ. ಅದು ಬಿಟ್ಟು ಬೇರೆ ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ಸ್ ಇತ್ತು, ಡೌಟ್ಸ್ ಇತ್ತು, ಕ್ಲಾರಿಫಿಕೇಶನ್ ಬೇಕಾಗಿದೆ, ಈ ವಿಡಿಯೋದ ಕೆಳಗಡೆ ಕಮೆಂಟ್ಸ್ ಹಾಕಿ ನಾನು ಖಂಡಿತವಾಗಿ ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀನಿ. ಓಕೆ, ಸೊ ಅಡಿಷನಲ್ ಸರ್ವಿಸಸ್ ಏನಾದ್ರು ಬೇಕಿದ್ರೆ 9620275275ಗೆ ವಾಟ್ಸಪ್ ಮಾಡಿ, ಕಾಲ್ ಮಾತ್ರ ಖಂಡಿತ ಮಾಡಬೇಡಿ ದಯವಿಟ್ಟು. ಓಕೆ, ಬಿಕಾಸ್ ನಾನು ತುಂಬಾ ಬಿಸಿ ಇರ್ತೀನಿ, ಮಾರ್ಕೆಟ್ ಕಾಲ್ ಮಾಡಿದ್ರೆ ಅಂತೂ ಖಂಡಿತ ಪಿಕ್ ಮಾಡಕ್ ಹೋಗೋದಿಲ್ಲ, ಬೇಜಾರು ಮಾಡ್ಕೊಂಬೇಡಿ. ಬಿಟ್ಟು ಬೇರೆ ಟೈಮಲ್ಲಿ ನೀವೇನಾದ್ರು ಇನ್ಕಮಿಂಗ್ ಕಾಲ್ ಬರ್ತಂದ್ರೆ ನಾನು ಅನ್ನೋನ್ ನಂಬರ್ ರಿಸೀವ್ ಮಾಡೋದಿಲ್ಲ, ನೆನ್ಪಿಡಿ. ಸೊ ಬೇಜಾರು ಮಾಡ್ಕೊಂಬೇಡಿ, ಏನ್ ಸತೀಶ್ ಅವ್ರು ಹೀಗೆ ಮಾಡ್ತಾರೆ ಅಂತ. ಸೊ ತುಂಬಾ ಬಿಸಿ ಇರ್ತೀನಿ, ನಾನು ಟೀಚಿಂಗ್ ಅಲ್ಲಿ ಇದ್ದೀನಿ, ಅದೇ ರೀತಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ, ಅದೇ ರೀತಿ ನಾನು ಸ್ಟಾಕ್ ಏನು ಟ್ರೇಡಿಂಗ್ ಇದೆ ಅದನ್ನು ಸಹ ಬ್ಯುಸಿ ಆಗಿರ್ತೀನಿ. ಅದರಿಂದ ದಯವಿಟ್ಟು ಕಾಲ್ ಮಾಡಬೇಡಿ, ವಾಟ್ಸ್ಆಪ್ ಮಾಡಿ, ಪರ್ಸನಲ್ ರಿಕ್ವೆಸ್ಟ್. ಓಕೆ, ಸೊ ಅದೇ ರೀತಿ ಜೆರೋದಾ ಮುಖಾಂತರ ಏನಾದರೂ ಇಂಡಿಯಾದ ನಂಬರ್ 1 ಡಿಸ್ಕೌಂಟ್ ಬ್ರೋಕರ್ ಮುಖಾಂತರ ನೀವೇನಾದರೂ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿದ್ರೆ ನನ್ನ ಪರ್ಸನಲ್ ಟ್ರೈನಿಂಗ್ ಏನಿದೆ ಅದರಲ್ಲಿ 45% ಡಿಸ್ಕೌಂಟ್ ಇದೆ. ತುಂಬಾ ಬಿಗ್ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ, ಬಿಕಾಸ್ ನನಗೆ ನಾಲೆಜ್ ಶೇರ್ ಮಾಡ್ಬೇಕು ಅನ್ನೋದು ನನ್ನ ಒಂದು ಇಂಟ್ರೆಸ್ಟ್. ಓಕೆ, ಸೊ ಇದು ನಮ್ಮ ಇವತ್ತಿನ ವಿಡಿಯೋ ಸ್ನೇಹಿತರೆ. ಸೊ ತಕ್ಕ ಮಟ್ಟಿಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಅದೇ ರೀತಿ ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಮಾಹಿತಿ ಸಿಕ್ಕಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಸಾಕಷ್ಟು ಡೌಟ್ಸ್ ಏನೇನಿದ್ರು ಪರವಾಗಿಲ್ಲ, ಈ ವಿಡಿಯೋದ ಕೆಳಗಡೆ ಕಮೆಂಟ್ ಕೆಳಗಡೆ ಹಾಕೊಡಿ, ನಾನು ಖಂಡಿತವಾಗಿ ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಕಲಿಯಿರಿ, ಅದೇ ರೀತಿ ಬೆಳೆಯಿರಿ, ಬೇರೆಯವ್ರಿಗೂ ಬೆಳೆಯೋದಕ್ಕೆ ಆಪರ್ಚುನಿಟಿ ಕೊಡಿ. ಅದೇ ರೀತಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು ಸತೀಶ್, ಧನ್ಯವಾದಗಳು.